ಶಾಂತಿ, ನೀನ್ ಎಲ್ಲಿದ್ಯಾ? ಒಬ್ಳೆ ನಿಂತ್ಕೊಂಡು ಏನ್ ಮಾಡ್ತಾ ಇದೀಯಾ? ಏನಾಯ್ತು ಶಾಂತಿ, ಒಂಥರ ಇದೆಯಾ? ಚಿನ್ನು, ಒಂದ್ ಕಡೆ ನನಗೆ ನನ್ ಮಗ ರಾಘವ್ ತುಂಬಾ ನೆನಪಾಗ್ತಾನೆ. ಇನ್ನೊಂದ್ ಕಡೆ ಈ ವಿಕಾಸ್ ಏನಾದ? ರಮೇಶ್ ಕತೆ ಏನಾಯ್ತು? ಎಲ್ಲ ಯೋಚನೆ ಮಾಡ್ತಾ ಸೆಲ್ಫ್ ಕ್ವಶನಿಂಗ್ ಮಾಡ್ತಾ ಇದ್ದೀನಿ. ಯಾವುದಕ್ಕೂ ಆನ್ಸರ್ ಸಿಗ್ತಿಲ್ಲ. ನಮ್ಮ ಕಡೆಯಿಂದ ನಾವ್ ಎಲ್ಲಾ ಪ್ರಯತ್ನನೂ ಮಾಡ್ತಾನೆ ಇದೀವಲ್ಲ ಶಾಂತಿ. ಅಲ್ಲ, ಹಿಂಗ್ ಕೇಳ್ತಾ ಇದೀನಿ ಅಂತ ತಪ್ಪು ತಿಳ್ಕೊಬೇಡ. ಸ್ವಲ್ಪ ಚೆನ್ನಾಗಿ ಯೋಚನೆ ಮಾಡಿ ಹೇಳು. ಈಗ ನಾವು ಹೋಗ್ತಿರೋ ದಿಕ್ಕು ಸರಿಯಾಗೇ ಇದೆಯಾ? ದಿಕ್ಕೆಲ್ಲ ಸರಿಯಾಗೇ ಇದೆ ಚಿನ್ನು. ಆದ್ರೆ ನಾವ್ ಆ ದಿಕ್ಕಲ್ಲಿ ಹೋಗೋ ಅಷ್ಟರಲ್ಲಿ ಏನಾದ್ರೂ ಒಂದ್ ತೊಂದರೆ ಬಂದ್ಬಿಡುತ್ತಲ್ಲ. ನಾವು ಫಸ್ಟೇ ಆಫೀಸಿಗೆ ಹೋಗ್ಬೇಕಾದ್ರೆ ನಾವು ಹೋಗ್ಬಾರ್ದು ಅಂತ ತಡೆದಿರೋದು ಮಂತ್ರನೇ ಅಂತ ನನಗ್ ಚೆನ್ನಾಗ್ ಗೊತ್ತು. ನನ್ ಜೀವನದಲ್ಲಿ ನಡೆದಿರೋ ಎಲ್ಲದಕ್ಕೂ ಮಂತ್ರನೇ ಕಾರಣ ಅಂತ ಗೊತ್ತು. ಆದ್ರೆ ನಮ್ಮ ಹತ್ರ ಅದಕ್ಕೆ ಸಾಕ್ಷಿಗಳಿಲ್ಲ, ಆಧಾರಗಳಿಲ್ಲ. ನನ್ ಮಗ ರಾಘವ್ ವಿಷಯದಲ್ಲಿ ಅಣ್ಣ ತಗೊಂಡಿರೋ ನಿರ್ಧಾರ ನನಗೊಂಥರ ಬೇಜಾರಿದೆ. ಆದ್ರೆ ಅದರಲ್ಲಿ ಸಂತೋಷದ ವಿಷಯ ಏನು ಗೊತ್ತಾ? ಸುಶಾಂತ್ಗೆ ರಾಘವ್ ಮೇಲೆ ಪ್ರೀತಿ ಜಾಸ್ತಿ ಆಗಿದ್ದು. ಈಗ ಹೇಳು, ಅಣ್ಣನ್ನ ತಪ್ಪು ತಿಳ್ಕೊಳ್ಳ ಇಲ್ಲ ಅಣ್ಣನೇ ಸರಿ ಅಂತ ಹೇಳ? ಇದ್ರ ಮಧ್ಯದಲ್ಲಿ ಅಣ್ಣ ಬೆಂಗಳೂರಲ್ಲಿ ಫ್ಲಾಟ್ ಬೇರೆ ನೋಡ್ಬಿಟ್ಟಿದ್ದಾನೆ. ಈ ಸಲ ಅವನು ಮದ್ವೆ ಬಗ್ಗೆ ಮಾತಾಡಿದ್ರೆ ನನ್ನ ಹತ್ರ ಏನ್ ಹೇಳೋದಕ್ಕೂ ಕಾರಣನೇ ಇಲ್ಲ ಚಿನ್ನು. ಶಾಂತಿ, ನೀನ್ ಏನ್ ಹೇಳ್ತಿದ್ಯೋ ನನಗೆ ಅರ್ಥ ಆಗ್ತಾ ಇದೆ. ಇವಾಗ ಎಲ್ಲಾ ಸಮಸ್ಯೆಗಳಿಗೂ ಒಂದು ಪರಿಹಾರ ಹೇಳ. ಆದ್ರೆ ಈಗ್ಲೇ ಹೇಳ್ತಾ ಇದ್ದೀನಿ, ನೀನ್ ಮತ್ತೆ ನನಗೆ ಬೈಬಾರ್ದು. ಏನದು? ನೋಡು, ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಹೇಳ್ತೀನಿ. ಅದೇನು ಅಂತ ಹೇಳು ಚಿನ್ನು. ಏನಿಲ್ಲ, ನೀನ್ ಎಲ್ರ ಮುಂದೆನೂ ನಿಜ ಒಪ್ಕೊಂಬಿಡು ಶಾಂತಿ. ಚಿನ್ನು. ಹೌದು, ನೋಡು, ಅದೇನಾಗುತ್ತೋ ಆಗ್ಲಿ ಬಿಡು. ಏ, ಏನು ಮಾತಾಡ್ತಿದ್ಯಾ ನೀನು? ಈಗ ನಾನು ನಿಜ ಹೇಳಿದ್ರೆ ಏನಾಗುತ್ತೆ ಅಂತ ಒಂದ್ಸಲ ಯೋಚನೆ ಮಾಡು. ಹಾ, ಎಲ್ಲ ಸತ್ಯನೂ ಹೊರಗೆ ಬರುತ್ತಲ್ಲ. ಆ ಮಂತ್ರನೇ ಕಳ್ಳಿ ಅಂತ ಮನೆಯವ್ರು ಎಲ್ರಿಗೂ ಗೊತ್ತಾಗುತ್ತೆ. ಆಮೇಲೆ ನಿನ್ ಶಾಂತಿ ನಿವಾಸ ಮೊದಲಂಗೆ ಆಗೋಗುತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ನಿನ್ ಮಗ ರಾಘವ್ ನಿನಗೆ ಸಿಗ್ತಾನಲ್ಲ ಶಾಂತಿ. ಹೌದು, ನೀನ್ ಹೇಳಿದೆಲ್ಲ ನಡೆಯುತ್ತೆ. ಆ ಮಂತ್ರನ್ ಬಗ್ಗೆ ನಿಜ ಗೊತ್ತಾದ್ರೆ ಅವಳನ್ನ ಎಲ್ಲರೂ ಹೊಡೆದು ಆ ಮನೆಯಿಂದ ಓಡಿಸ್ತಾರೆ. ಮತ್ತೆ ನನ್ ಸಂತೋಷ ವಾಪಸ್ ಸಿಗುತ್ತೆ. ಆದ್ರೆ ಇದೆಲ್ಲಾನು ನನ್ನ 2ನೇ ಜನ್ಮಕ್ಕೆ ಸಿಕ್ಕಿರೋ ವರ. ಆದ್ರೆ ಏನು? ಇಷ್ಟೆಲ್ಲ ವರ ಕೊಟ್ಟಿರೋ ಅಣ್ಣನ ಪರಿಸ್ಥಿತಿ ಬಗ್ಗೆ ಯೋಚನೆ ಮಾಡ್ದ ಚಿನ್ನು. ಪಾಪ ಅಣ್ಣ ಫುಲ್ಲು ಕುಸ್ತೋಗ್ಬಿಡ್ತಾನೆ ಕಣೋ. ಅವನ ಇಷ್ಟ ಪ್ರೀತಿಗೆ, ಅದಕ್ಕೆ ವಾತ್ಸಲ್ಯಕ್ಕೆ ನಾನು ಎಷ್ಟು ನೋವು ಅನ್ಭವಿಸಿದ್ರು ಅದ್ರಲ್ಲಿ ಒಂದು ಸುಖ ಇದೆ ಚಿನ್ನು. ಇದ್ರ ಮಧ್ಯೆ ಯಾವುದೋ ಮೂಲೆಯಿಂದ ಚಿಂತೆ ಬಂದು ಒಂದ್ಸಲ ಇಣಕ್ ನೋಡಿ ಹೊರಟೋಗ್ಬಿಡುತ್ತಷ್ಟೇ. ಆಗ ಸ್ವಲ್ಪ ನೋವಾಗುತ್ತಷ್ಟೇ. ಶಾಂತಿ, ಇವಾಗ ನಾನು ನಿನಗೆ ಏನ್ ಹೇಳ್ಬೇಕು, ಏನ್ ಮಾತಾಡ್ಬೇಕು ಒಂದು ಗೊತ್ತಾಗ್ತಾ ಇಲ್ಲ. ಆದ್ರೆ ಒಂದಂತೂ ಸತ್ಯ, ನೀನ್ ಏನೇ ಹೇಳಿದ್ರು ಅದನ್ನ ಮಾಡ್ಬೇಕು ಅನ್ಸುತ್ತೆ. ಆದ್ರೆ ನೋಡು, ದಯವಿಟ್ಟು ನೀನ್ ಈ ತರ ಇದ್ರೆ ನನಗೂ ತಲೆ ಕೆಡುತ್ತೆ. ನೀನ್ ಈ ತರ ಇರ್ಬೇಡ ಶಾಂತಿ, ನನಗೂ ನೋಡಕ್ಕಾಗಲ್ಲ. ಚಿನ್ನು, ನಿನ್ ಶಾಂತಿನೂ ಮನುಷ್ಯಲೇ ಅಲ್ವಾ? ಅವಳು ದೇವತೆ ಅಲ್ಲ ಕಣೋ. ಅವಳ ಮನ್ಸಲ್ಲೂ ನೋವಿದೆ, ದುಃಖ ಇದೆ, ಸಂತೋಷ ಇದೆ, ನೆನಪಿದೆ, ಭಯ ಇದೆ. ಆ ದೇವ್ರು ನನ್ ಮೇಲೆ ಯಾಕೆಷ್ಟು ಕೋಪ ಮಾಡ್ಕೊಂಡು ಇಷ್ಟೆಲ್ಲ ಆಟಾಡ್ತಿದ್ದಾನೋ ಖಂಡಿತ ಗೊತ್ತಾಗ್ತಿಲ್ಲ ಕಣೋ.
ನನ್ನಿಂದ ಏನ್ ಬಯಸ್ತಿದ್ದಾನಂತನೋ ಗೊತ್ತಾಗ್ತಿಲ್ಲ ನಂಗೆ. ಆಟಾಡ್ಲಿ, ಅದೆಷ್ಟು ಏನೇನ್ ಆಟಾಡ್ತಾನೋ ಆಟಾಡ್ಲಿ, ಅದೆಲ್ಲದಕ್ಕೂ ನಾನ್ ತಯಾರಾಗ್ತೀನಿ ಚಿನ್ನು. ಹಾ ರೆಡಿಪಾ, ರೆಡಿ ಬಂದೆ. ಹಲೋ ಮೇಡಮ್, ಏನ್ ಬೆಳಗ್ಗೆ ವಿಡಿಯೋ ಕಾಲ್ ಮಾಡ್ಬಿಟ್ಟಿದ್ದೀರಾ? ಅದು ನನ್ನ ಮೊಬೈಲ್ಗೆ. ಏನಿಲ್ಲ, ಗುಡ್ ಮಾರ್ನಿಂಗ್ ಹೇಳ್ಬೇಕು ಅಂತ ಅನಿಸ್ತು, ಅದಕ್ಕೆ ಕಾಲ್ ಮಾಡಿದೆ. ಗುಡ್ ಮಾರ್ನಿಂಗ್. ಹಾಯ್. ಹಾಯ್ ರಾಘವ್. ನೀನ್ ಎಲ್ಲಿದ್ಯಾ ಅಮ್ಮ? ಅಮ್ಮ ಯಾಕಮ್ಮ ಬರ್ತಾ ಇಲ್ಲ ನೀನು? ಕಂದ, ನಾನು ಊರಿಗೆ ಬಂದಿದ್ದೀನಿ ಕಣೋ. ಸ್ವಲ್ಪ ಕೆಲ್ಸ ಇತ್ತು ಅಮ್ಮಂಗೆ. ಯಾವಾಗ ಬರ್ತೀಯಾ ಅಮ್ಮ? ಬಂದ್ಬಿಡ್ತೀನಿ. ಬಂದ್ ಕೂಡ್ಲಿ ನಿನ್ನ ನೋಡಕ್ ಬರ್ತೀನಿ, ಸರಿನಾ? ಹೋಮ್ವರ್ಕ್ ಎಲ್ಲ ಮಾಡ್ತಿದ್ಯಾ ತಾನೇ? ಹಠ ಮಾಡ್ತಿಲ್ಲ ಅಲ್ಲ? ಅಪ್ಪನ್ನ ಕೇಳಿ ಟೈಮ್ ಊಟ ಮಾಡ್ತೀನಿ, ಮತ್ತೆ ಹಠ ಮಾಡ್ತಿಲ್ಲ, ಎಲ್ಲ ಹೋಮ್ವರ್ಕು ಮಾಡ್ತೀನಮ್ಮ. ವೆರಿ ಗುಡ್. ಅಮ್ಮ ಇವಾಗ ನಾನೇ ಸ್ನಾನ ಮಾಡ್ಕೊತಾ ಇದ್ದೀನಮ್ಮ. ಯಾರು ಮಾಡಿಸ್ತಾ ಇಲ್ಲ ನೋಡು, ನಾನೇ ಏನ್ ಯೂನಿಫಾರ್ಮ್ ಹಾಕೊಂಡಿದ್ದೀನಿ. ಗುಡ್ ಬಾಯ್. ಸ್ಕೂಲ್ಗೆ ಹೋಗ್ಬಾ, ಆಯ್ತಾ? ಸರಿ ಅಮ್ಮ. ಹ್ಯಾವ್ ಎ ಗುಡ್ ಡೇ. ಥ್ಯಾಂಕ್ ಯು ಮೇಡಮ್, ಇವನ್ನ ವಿಚಾರಿಸ್ಕೊಂಡಿದ್ದಕ್ಕೆ. ಹ್ಯಾವ್ ಎ ಗುಡ್ ಡೇ. ಬಾಯ್. ನಾಲ್ಕು ಹೆಜ್ಜೆ ಇಟ್ರೆ ಅವನ್ನ ನೋಡ್ಕೊಂಡ್ ಬರ್ಬೋದು, ಇಲ್ಲ ಅಂದ್ರು ಅವನ್ನ ಕರೆಸ್ಕೋಬಹುದು. ಇದಕ್ಕೆಲ್ಲ ಕೊನೆ ಯಾವಾಗ? ಯಾಕೆ ಭಗವಂತ ನನ್ನ ಹೀಗ್ ಪರೀಕ್ಷೆ ಮಾಡ್ತಿದ್ದಾನೆ? ಇದರಿಂದ ಹೇಗ್ ಹೊರಗ್ ಬರೋದು? ರಾಘವ್, ಸ್ಕೂಲ್ಗೆ ಹೋಗೋಣ?